ನೀವು ಬದುಕಿರೋ ರೀತಿ ನೋಡಿದ್ರೆ ಎಷ್ಟೋ ಪುಸ್ತಕಗಳನ್ನು ಬರೆದಿದ್ದೀರಿ. ಯೂಶಲಿ ಜನಕ್ಕೆ ಒಂದು ಫಾರ್ಮುಲಾ ಇರುತ್ತೆ, ನನ್ನ ಲೈಫಲ್ಲಿ ಏನೋ ಮಾಡೋಕ್ಕೆ ಬಂದಿದ್ದೀನಪ್ಪ A+B+C ಅಂತ. ನಿಮ್ಮಂಥ ಅವರ ಸಾಧನೆ ನೋಡಿದಾಗ ನಿಮ್ಮ ಫಾರ್ಮುಲಾ ಏನು ಅಂತ ಪ್ರಶ್ನೆ ಶುರು ಆಗುತ್ತೆ. ಮೊದಲನೇದಾಗಿ ತಾವು ಲೈಫನ್ನು ಏನಂತ ನೋಡೋಕ್ಕೆ ಶುರು ಮಾಡಿದ್ರಿ ಸರ್? ನನ್ನ ಲೈಫ್ ಒಂದು ಅದ್ಭುತ. ಸುಮ್ಮನೆ ಗೊಣಗೋದು ಬೇಡ, ತುಂಬ ಚೆನ್ನಾಗಿರುತ್ತೆ. ಲೈಫ್ ಈಸ್ ಬ್ಯೂಟಿಫುಲ್. ಯಾಕೆ? ಅಬ್ಸಲ್ಯೂಟ್ಲಿ ಬ್ಯೂಟಿಫುಲ್. ಆ ಬ್ಯೂಟಿ ನನಗೆ ಕಾಣದೆ ಹೋದರೆ ನನ್ನ ಕಣ್ಣಿನ ಪ್ರಾಬ್ಲಮ್, ಅದು ಜಗತ್ತಿನ ಪ್ರಾಬ್ಲಮ್ ಅಲ್ಲ. ಜಗತ್ತು ತುಂಬ ಸುಂದರ ಆಗಿದೆ. ಏನೇನು ಆರಿಸ್ಕೋತೀರೋ ಅದನ್ನು ನೋಡ್ತೀರಿ ನೀವು. ಯು ಗೆಟ್ ವಾಟ್ ಯು ಚೂಸ್. ನನಗೆ ಜೀವನದಲ್ಲಿ ಯಾವುದೂ ಕೆಟ್ಟದ್ದು ಅನಿಸೇ ಇಲ್ಲ, ಅದ್ಭುತ ಅನಿಸಿತು. ಹೇಗೆ? ದುಃಖ ಇಲ್ಲ ಅಂತಲ್ಲ, ನೋವು ಇಲ್ಲ ಅಂತಲ್ಲ, ಇದೆ. ಅದರಲ್ಲೇ ಕೊರಗೋದು ಬೇಡ. ಜೀವನ ಒಂದು ಸಂಭ್ರಮ, ಕೊರಗಲ್ಲ. ಕೊನೆವರೆಗೂ ಹಾಕೋ ಸಂಭ್ರಮದಲ್ಲೇ ಇರಬೇಕು. ಇರೋದು ಹೇಗೆ ಸರ್? ಭಾಳ ಸುಲಭ. ಊರಲ್ಲಿ ಕಸದ ಗುಂಡಿನೂ ಇದೆ, ಗುಲಾಬಿ ತೋಟನೂ ಇದೆ. ಯಾಕೆ ಕಸದ ಗುಂಡಿ ಪಕ್ಕ ನಿಂತು ಕುಳಕ್ಕೆ ನಾರ್ತದೆ ಅಂತೀರಿ? ಎದ್ದು ಹೋಗ್ರಿ, ಗುಲಾಬಿ ತೋಟ ಇದೆ, ಎರಡೂ ಇದ್ದಾವೆ. ಆಯ್ಕೆ ನಿಮ್ಮದು. ಒಂದು ಸಣ್ಣದು ಹೇಳಬೇಕು ನಾನು. ಕೃಷ್ಣ ಮತ್ತು ಕರ್ಣ ಸಂವಾದ ಮಾಡಿದ್ರಂತೆ, ಕಾಲ್ಪನಿಕ ಇದು. ಕರ್ಣ ಹೇಳಿದಂತೆ, ಕೃಷ್ಣ ನೀನು ಪುಣ್ಯವಂತಪ್ಪ, ದೇವರಾಗ್ಬಿಟ್ಟೆ ನೀನು, ದೊಡ್ಡವನು ಜಗತ್ತು ಹೊಗಳತ್ತೆ, ನನ್ನ ನೋಡು ಕಷ್ಟ ನಂದು. ಹುಟ್ಟಿದ ತಕ್ಷಣ ಅಮ್ಮ ಅಂದರೆ ಪ್ರೀತಿ ಪ್ರತಿಮೂರ್ತಿ, ಅದು ನಾನು ಬುಟ್ಟಿಯಲ್ಲಿ ಹಾಕಿಬಿಟ್ಬಿಟ್ಲು ನದಿಯಲ್ಲಿ ಹೋಗುವಂತ. ಯುಧಿಷ್ಠಿರಕ್ಕಿಂತ ದೊಡ್ಡವನು ನಾನು, ನಾನೇ ಚಕ್ರವರ್ತಿ ಆಗಬೇಕಾಗಿತ್ತು. ಎಲ್ಲೋ ಸಾರಥಿ ಮನೆಯಲ್ಲಿ ಬೆಳೆದೆ, ರಥ ನೋಡಿಕೊಂಡು ಇವ್ರ ಬಿಲ್ ನೋಡಿಕೊಂಡು ಬಾಣ ನೋಡ್ಕೊಂಡು ಬೆಳೆದೆ. ಕಲಿಯೋಕ್ಕೆ ಹೋದ್ರೆ ಯಾರೂ ಕಲಿಸ್ಲಿಲ್ಲ. ಗುರು ಶಾಪ ಕೊಟ್ಟರು ನನಗೆ. ಯುದ್ಧ ಮಾಡೋಕ್ಕೆ ಹೋದರೆ ನೆಲ ಕುಸಿದು ಹೋಯ್ತು. ನನಗೆ ಯಾಕೆ ಹಿಂಗಾಯಿತು ದುಃಖ, ನಾನು ವಿಲನ್ ಆಗಿಬಿಟ್ಟೆ, ನೀನು ದೇವರಾಜ್ಯ ಅಲ್ಲ ಅಂತ. ಕೃಷ್ಣ ಹೇಳಿದ, ಸುಮ್ಮನೆ ಕೂತ್ಕೊಳ್ಳಪ್ಪ, ನನ್ನ ಪರಿಸ್ಥಿತಿ ಗೊತ್ತಾ ನಿನಗೆ? ಹುಟ್ಟಿದ ತಕ್ಷಣ, ಹುಟ್ಟಿದ್ದೇ ಜೈಲಲ್ಲಿ ನಾನು, ರಾತ್ರಿ 12 ಗಂಟೆಗೆ. ಹುಟ್ಟಿದ ತಕ್ಷಣ ನಮ್ಮ ಅಮ್ಮ ಮುಖ ಸರಿಯಾಗಿ ನೋಡಲಿಲ್ಲ. ಅಪ್ಪ ಬುಟ್ಟಿಯಲ್ಲಿ ಹಾಕ್ಕೊಂಡು ಕರ್ಕೊಂಡು ಹೋದರು. ಯಮುನಾ ನದಿ ಭೋರ್ಗರಿತಾಯಿತು. ಕರ್ಕೊಂಡು ಎಲ್ಲಿ ಬಿಟ್ಟರು? ನೀ ಪುಣ್ಯವಂತ, ಸಾರಥಿ ಮನೆಯಲ್ಲಾದರೂ ಇದ್ದೆ, ರಥ ಕುದುರೆ ನೋಡೋದ್ರ ನೋಡ್ತಿದ್ದೆ. ನಾನು ಗೊಲ್ಲರ ಮನೇಲಿ ಬೆಳೆದದ್ದು, ಬರೀ ಗೋಪಿಯರೊಡೆ ಆಟ ಆಡ್ಕೊಂಡಿದ್ದದ್ದು. ನಾನು ಶಾಲೆಗೆ ಹೋಗಲಿಲ್ಲ. ನೀನು ಕಲಿಯೋಕ್ಕೆ ಹೋಗಲಿಲ್ಲ. ನಮ್ಮಲ್ಲೊಂದು ಮಾತಿದೆ, ಅಮ್ಮ ಹೋದರೂ ಸೋದರ ಮಾವ ಇರಬೇಕು ಅಂತ. ಅಂದರೆ ಅಮ್ಮನ ನಂತರ ಅತ್ಯಂತ ಪ್ರೀತಿ ಮಾಡೋನು ಸೋದರ ಮಾವ ಅಂತ ಒಂದು ಥೇರಿ ಇದೆ. ಅಂಥದ್ದು ನನ್ನ ಸೋದರ ಮಾವ ನಾನು ಕೊಲ್ಲಕ್ಕೆ ಕೂತಿದ್ದ. ನಾನು ಮೊದಲನೇ ಕೆಲಸ ಮಾಡಿದ್ದನ್ನು ಸೋದರ ಮಾವನ ಕೊಂದದ್ದು ಅಲ್ವಾ. ಮತ್ತು ನಾನು ಎಂದೂ ರಾಜ ಆಗಲೇ ಇಲ್ಲ. ನೀನು ಅಂಗರಾಜ ಆದೆ, ದುರ್ಯೋಧನ ರಾಜ ಮಾಡಿದ ನೀನು, ನಾನು ಯಾವತ್ತೂ ರಾಜ ಆಗಲಿಲ್ಲ. ನನ್ನ ಶಿಷ್ಯನಾದ ಅರ್ಜುನನ ಕುದುರೆ ತೊಳೆದು ರಥ ತೊಳೆದು ಸಾರಥಿ ಆದವನು ನಾನು. ಆದರೆ ಯಾಕೆ ನನಗೆ ದೊಡ್ಡವನು ಅಂತಾರೆ ಗೊತ್ತಾ ಜಗತ್ತಿವತ್ತು? ನಿನಗೆ ಯಾಕೆ ವಿಲ್ಲನ್ ಆದೆ ಅಂದರೆ, ನೀನು ಆರಿಸಿ ಕೆಟ್ಟವ್ರ ಜೊತೆಗೆ ಹೋದೆ. ನಾನು ಆರಿಸಿ ಒಳ್ಳೆಯವ್ರ ಕಡೆ ಹೋದೆ. ನೀವು ಒಳ್ಳೆಯವ್ರನ್ನ ಆರಿಸ್ಕೊಂಡ್ರೆ ನಿಮ್ಮ ಜೀವನ ಒಳ್ಳೆಯದಾಗತ್ತೆ, ಕೆಟ್ಟವ್ರನ್ನ ಆರಿಸ್ಕೊಂಡ್ರೆ ನಿಮ್ಮ ಜೀವನ ಹೆಂಗಾಗತ್ತೆ ಅಂತ ಅದು ನನಗೆ ಯಾವಾಗಲೂ ನನ್ನ ಮನಸ್ಸಲ್ಲಿದೆ. ಜೀವನದಲ್ಲಿ ಎರಡೂ ಇದ್ದಾವೆ, ಆಯ್ಕೆ ನಂದಲ್ವಾ. ಎಂಥ ಮಾತು ಹೇಳಿದ್ರಿ ಸರ್.